ಗುರವೇ ನಮಃ. ಆರಂಭದಲ್ಲಿ ಜಗದರ್ಜಿ ಪಂಚಾಕ್ಷರ ಶ್ರೀಚರಣಕ್ಕೆ ಅನಂತ ಕೋಟಿ ಭಕ್ತಿಗಳನ್ನು ಸಲ್ಲಿಸಿ ಹಿರಿಜೋಗಿ ಕರ್ತೃಪುರುಷ ಶ್ರೀ ಶ್ರೀ ಶಾಂತಲಿಂಗೇಶ್ವರ ಶ್ರೀಚರಣಕ್ಕೆ ಅನಂತ ಕೋಟಿ ಭಕ್ತಿಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಎನ್ನ ಬದುಕಿನ ಭಾಗ್ಯದ ಗುರುಗಳಾಗಿರ್ತಕ್ಕಂಥ ಬಾಲೇಶ್ವಗಿ ಲಿಂಗೈಕ್ಯ ಗುರುಶಾಂತಲಿಂಗ ಶಿವಾಜಿ ಮಹಾಸ್ವಾಮಿಗಳವರಲ್ಲಿ ಅನಂತ ಕೋಟಿ ಭಕ್ತಿಗಳನ್ನು ಸಲ್ಲಿಸಿ ವಿದ್ಯಾವಚಸ್ಪತಿ ಡಾಕ್ಟರ್ ಶ್ರೀಧರ್ ಮುತ್ತರ್ತಿ ಶಿವಾಜಿ ಪಾದಕ್ಕೆ ಅನಂತ ಕೋಟಿ ಭಕ್ತಿಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ತಾಯಿಯಾಗಿರ್ತಕ್ಕಂಥ ಸತ್ಯಯುಗದಿಂದ ಇಲ್ಲಿವರೆಗೂ ಶಾಶ್ವತವಾಗಿ ಇರುವಂತಹ ಅನಂತ ಕಾಲದವರೆಗೆ ಈ ಕ್ಷೇತ್ರವನ್ನು ಕಾಪಾಡುತ್ತಿರುವ ಮಹಾಕಾಲಿ ಕಾಳಕಭವನಿಯ ಶ್ರೀ ಶ್ರೀಗಂಧ ಕೋಟಿ ಭಕ್ತಿಯ ಪ್ರವಾಸಿಸಿ ಈ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯರು, ತಪಸ್ವಿಗಳು, ಹಿರಿಯರು ಹಾಗೂ ಕ್ಷೇತ್ರವನ್ನು ಅತ್ಯಂತ ಸುಂದರವಾಗಿ ಕಟ್ಟಿ ಬೆಳೆಸಿ ಅನೇಕ ಭಕ್ತರ ಕಷ್ಟವನ್ನು ದೂರಗೊಳಿಸುತ್ತಿರುವಂಥ ಪರಮ ಪೂಜ್ಯ ದೇವಿದಾಸ್ ಮಹಾರಾಜರಿಗೆ ಅನಂತ ಕೋಟಿ ಭಕ್ತಿಗಳನ್ನು ಸಲ್ಲಿಸಿ ಹಾಗೂ ಸಿದ್ಧಿ ಕಾರ್ಯಕ್ರಮದ ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತಾದಿಗಳೇ, ತಾಯಿಯಂದಿರರು, ಪ್ರತಿ ವರ್ಷ ಪದ್ಧತಿಯಂತೆ ಅನೇಕ ವರ್ಷಗಳಿಂದ ಸಿದ್ಧಿ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿಯೂ ಸಹ ನಡೆಯುವಂತಹ ಜಾತ್ರೆಯನ್ನು ಕಳೆದ 50-60 ವರ್ಷಗಳಿಂದ ಸಾಂಗಮಂಗಲವಾಗಿ ನಡೆದುಕೊಂಡು ಬರ್ತಾ ಇದೆ. ಇದು ದಕ್ಷಿಣ ಮಹಾರಾಷ್ಟ್ರದ ಕುಂಭಮೇಳ ಅಂತಂದು ನಮ್ಮ ವೇದಮೂರ್ತಿ ಸಂಗಮೇಶ್ ಶಾಸ್ತ್ರಿಗಳು, ನಮ್ಮ ಮಧುಮಾಗರವರು ಇದು ಪ್ರೀತಿ, ಉತ್ತಮವಾದಂಥ ಕರ್ಮ ಮತ್ತು ತ್ಯಾಗದ ಕ್ಷೇತ್ರ ಅಂತ ಹೇಳುದು. ಇದರಲ್ಲಿ ಎರಡು ಮಾತಿಲ್ಲ. ಗುರುಗಳು ಈ ಕ್ಷೇತ್ರವನ್ನು ಭಕ್ತರ ಕಲ್ಯಾಣಕ್ಕಾಗಿ ಮಾಡಿದ್ದಾರೆ ಹೊರತು ಈ ಜಾತ್ರೆ, ದೇವಸ್ಥಾನ, ಭಕ್ತರನ್ನ ಕರೆಸಿ ಈ ಕಾರ್ಯಕ್ರಮ ಮಾಡೋದು ಭಕ್ತರ ಕಲ್ಯಾಣಕ್ಕಾಗಿ ಹೊರತು ಅವರ ಯಾವುದೇ ಸ್ವಾರ್ಥ ಇರಲಿಲ್ಲ. ಯಾಕೆಂತಂದ್ರೆ ನಮ್ಮ ಮಧುಮಾರವರು ಹೇಳಿದಂತೆ ಅನೇಕ ಜನ ವಿದ್ಯಾರ್ಥಿಗಳಲ್ಲಿ ಓದಿ ತಾವು ದುಡಿದು ಸಂಪಾದನೆ ಮಾಡತಕ್ಕಂಥ ಹಣವನ್ನು ತಂದು ಕೊಟ್ಟರೂ ಸಹ ಸ್ವೀಕಾರ ಮಾಡದೇ ಇರತಕ್ಕಂಥ ಪೂಜ್ಯರು ಯಾವತ್ತೂ ಸಹ ನಿಗರ್ವಿಗಳು. ಅವರಲ್ಲಿ ಅಹಂಕಾರ ಇಲ್ಲ, ಗರ್ವ ಇಲ್ಲ, ಜಂಬತನ ಇಲ್ಲ. ಯಾವತ್ತೂ ಸಹ ತಾಯಿಯ ಆರಾಧನೆ ಮತ್ತು ಭಕ್ತರ ಕಲ್ಯಾಣ ಈ ಎರಡು ಯೋಚನೆ ಬಿಟ್ಟು ಬೇರೆ ಇನ್ನಾವ ಯೋಚನೆಯೂ ಸಹ ಅವರ ತಲೆಗೆ ಬಂದಿದ್ದಿಲ್ಲ. ಅಮ್ಮನ ಆರಾಧನೆ, ಭಕ್ತರ ಕಲ್ಯಾಣ, ಅದು ವಿದ್ಯಾರ್ಥಿಗಳ ಕಲ್ಯಾಣನೂ ಭಕ್ತರ ಕಲ್ಯಾಣವೇ, ಅದು ಹಿರಿಯ ಭಕ್ತರ ಕಲ್ಯಾಣನೂ ಸಮಾಜ ಸೇವೆ. ಅಂತಹ ಕಾರ್ಯವನ್ನ ಅತ್ಯಂತ ಚಾಚು ತಪ್ಪದೆ ಮಾಡಿಕೊಂಡು ಬರ್ತಾರೆ. ಇವತ್ತೊಂದು ಸ್ವಲ್ಪ ಶಾಸ್ತ್ರಿಗಳು ಶಂಕರಾಚಾರ್ಯ ಬಗ್ಗೆ ಸ್ವಲ್ಪ ಎತ್ತಿ ಮಾತನಾಡೋದ್ರಿಂದ ಬಹಳ ಸಂತೋಷ ಆಯ್ತು ನನಗೆ. ನಮ್ಮ ಮಧುಮಾರರು ವಿದ್ಯಾರ್ಥಿಗಳನ್ನು ತಂದು ಅವರೊಂದು ಪೀಠದಲ್ಲಿ ಹೋಗಿದ್ದಾರೆ. ಶಂಕರಾಚಾರ್ಯ ಪೀಠದಲ್ಲಿ ವಿದ್ಯಾರ್ಥಿಗಳ ಶಂಕರಾಚಾರ್ಯವನ್ನು ಹೊರತುಪಡಿಸಿ ಉಳಿದೆಲ್ಲ ಶ್ರೀಗಳಿಗಿಂತ ಅತ್ಯಂತ ಹೆಚ್ಚಿನ ಕಾರ್ಯ ಮಾಡತಕ್ಕಂಥ ಪೂಜ್ಯರು. ಭಾರತ ದೇಶ ಅತ್ಯಂತ ಪುಣ್ಯ ದೇಶ, ಭಾರತ ದೇಶ ಸಂಪತ್ತಿನ ದೇಶ. ಅದರಲ್ಲೂ ಸಹಿತ ಭಾರತ ದೇಶ ಸಂಪತ್ತು ಭರಿತಿರೋದ ಈ ಭಾರತ ದೇಶ ಅತ್ಯಂತ ಸಂಪತ್ತು ಭರಿತ ರಾಜ್ಯ ಅಂದ್ರೆ ಅದು ಕರ್ನಾಟಕ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಹಂಗೆ ಹೇಳ್ತೀವಿ ನಾವು ಕೇಳಿದ್ರೆ, ವಿದ್ಯಾರ್ಥಿಗಳು ಒಂದು ದಟ್ಟ ಅಡವಿಯಲ್ಲಿ ತಪಸ್ಸಿ ಕೂತ್ಕೊಂಡಿರ್ತಾರ. ಒಂದಿಬ್ರು ಆಗಂತಕರು ಬರ್ತಾರೆ. ಎಲ್ಲಿ? ಆ ತಪಸ್ಸಿ ಕೂತಿರ್ತಕ್ಕಂಥ ಜಾಗ.
ಯಾಕೆ ಬರ್ತಾರ ಅಂತ ಕೇಳಿದ್ರ, ಒಂದು ಮೊಲ ಓಡಿ ಬರ್ತಾ ಇರ್ತದ. ಆ ಮೊಲವನ್ನ ಹಿಡಿಲಿಕ್ಕೆ, ಮೊಲವನ್ನ ತಿನ್ನಲಿಕ್ಕೆ ಮತ್ತೊಂದು ಕ್ರೂರ ಪ್ರಾಣಿ ಯಾವಪ್ಪ ಅಂದ್ರೆ ತೋಳ ಅಟ್ಟಾಡಿಸ್ಕೊಂಡು ಬರ್ತಾ ಇರ್ತದೆ. ತೋಳನ ಅಂತ ತಿಳ್ಕೊಂಡು ಇವ್ರಿಬ್ರು ಆಗಂತಕರು ಒಳ್ಳೆ ಮನುಷ್ಯರು, ಕೆಟ್ಟವರಲ್ಲ. ಇಬ್ರು ನೋಡ್ಕೊಂಡು ನೋಡ್ತಾರೆ. ಆ ಮೊಲವನ್ನ ಅಟ್ಟಾಡಿಸ್ಕೊಂಡು ಬರ್ತಕ್ಕಂಥ ತೋಳ ಬಹಳಷ್ಟು ಬೆನ್ನತ್ತು. ಒಂದು ಜಾಗದಲ್ಲಿ ನಿಂತು ಮೊಲ ವಾಪಸ್ ತಿರುಗಿ ನಿಂತು ಗದರಿಸ್ತದ, ತೋಳಕ್ಕೆ ಹೆದರಿಸಿದ ಮೇಲೆ ತೋಳ ವಾಪಸ್ ಹೋಗ್ತದೆ ಹೆದರಿ. ಅವಾಗ ಆಶ್ಚರ್ಯ ಆಗ್ತದೆ. ಯಾವತ್ತೂ ಸಹ ತೋಳ ಎನ್ನುವಂತಹ ಪ್ರಾಣಿಗೆ ಮೊಲ ಅತ್ಯಂತ ಸಣ್ಣ ಭೇಟಿ. ಆದ್ರ ಮೊಲನೇ ಅನ್ಸಿಸ್ಬಿಡ್ತಲ್ಲ, ಏನ್ ಜನ ವಿಶೇಷ ಅಂತ ತಿಳ್ಕೊಂಡು ಅವ್ರಿಬ್ರು ಬೆನ್ಕೊಂತ ಹೋದ್ರು. ಆಗಂತರು ಅವ್ರು ಒಳ್ಳೆ ಮನುಷ್ಯರಾಗಿದ್ರು ಅವರು. ಯಾಕಂದ್ರೆ ಅವರಲ್ಲಿ ಒಂದು ಕನಸಿತ್ತು, ಏನಪ್ಪಾ ಅಂತಂದ್ರೆ ನಾವು ಒಂದು ರಾಜ್ಯ ಕಟ್ಟಬೇಕು, ಆ ರಾಜ್ಯ ಹೀಗಿರ್ಬೇಕು, ಸನಾತನ ಧರ್ಮವನ್ನ ಉಳಿಸುವಂತಹ ರಾಜ್ಯವನ್ನು ಕಟ್ಟಬೇಕು ಅಂತ ಕನಸಿರ್ತವ್ರು. ಹಾಗಾಗಿ ಅವರಿಬ್ರು ಜಾಗ ಹುಡ್ಕೊಂಡು ಬಂದಿರ್ತಾರು. ಅವರಲ್ಲಿ ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥಿಗಳು. ಆದ್ರೆ ಈ ಮೊಲ ನಿಂತ ಜಾಗದ ಸ್ವಲ್ಪ ದೂರದಲ್ಲೇ ಒಂದು ತಪಸ್ಸುಗಳು ಗಿಡದ ಕೆಳಗೆ ಒಂದು ಕಲ್ಲಿನ ಮೇಲೆ ಧ್ಯಾನ ಕುಂತಿರ್ತಾರ. ಯಾರೋ ಮಹಾತ್ಮ ಕೂತ್ರೆ ತಿಳ್ಕೊಂಡು ಅವರು ಸ್ವಲ್ಪ ದೂರದಲ್ಲಿ ಕುತ್ಕೋತಾರ. ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರಿಗೆ ತೊಂದರೆ ಕೊಡಬಾರ್ದು ಅಂತ, ಅವ್ರಿಗೆ ಎಚ್ಚರ ಆಗಬಾರ್ದು ಅಂತ ದೂರದಲ್ಲಿ ಕುಂತು ಮಾತನಾಡ್ತಾರ. ಈ ಸತ್ಪುರುಷರ ಧ್ಯಾನ ಮುಗಿದ ತಕ್ಷಣ ಆ ಕಟ್ಟೆ ಎದ್ದದ ಮೇಲೆ ಅವರಿಬ್ರು ಆಗಂತ ಬರ್ತಾರೆ. ಓಡ್ ಬಂದು ಆ ಗುರುಗಳ ಪಾದ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ್ಮೇಲೆ ಬುದ್ಧಿ, ತಾವು ಇಲ್ಲಿ ಎಷ್ಟೊತ್ತು ಧ್ಯಾನ ಮಾಡಿದ್ರೆ ಬಹಳ, ನಾವು ಕುಂತು 2-3 ತಾಸು ಆಯ್ತು, ನೀವು ಧ್ಯಾನದಿಂದ ಹೇಳ್ತಾ ಇದ್ದಿಲ್ಲ, ಈಗ ಎದ್ದಿದ್ರಿ, ಯಾವಾಗ ಕೂತಿರೋ ಗೊತ್ತಿಲ್ಲ, ನಾವು ನೋಡಿದ್ಮೇಲೆ 3 ತಾಸು ಆಯ್ತು, ನೀವು ಎಷ್ಟು ಗಂಟೆ ಕೂತಿರೋ ಧ್ಯಾನ ಗೊತ್ತಿಲ್ಲ, ನಾವು ಒಂದು ದರ್ಶನ ಮಾಡಿ ಒಂದು ಜೀವನ ಧನ್ಯ ಆಯ್ತು ಅಂತ ಹೇಳ್ತಾರೆ. ಸರಿಪ, ನಿಮ್ಗೇನು ಕೆಲಸ ಆಗುತ್ತೆ? ಏನಿಲ್ಲ ಬುದ್ಧಿ, ನಾವು ಒಂದು ರಾಜ್ಯ ಕಟ್ಟಬೇಕಂತೇವು, ನಮ್ಮಲ್ಲಿ ರಾಜ್ಯ ಕಟ್ಟಲಿಕ್ಕೆ ಒಂದು ನಯ ಪೈಸನೂ ಇಲ್ಲ, ಸನಾತನ ಧರ್ಮ ಉಳಿಸುವಂತಹ ರಾಜ್ಯ ಕಟ್ಟಬೇಕು, ಅಲ್ಲಿ ಸಂಪತ್ತು ಇರಬೇಕು, ಆ ಉದ್ದೇಶದಿಂದ ನಾವು ಹೊರಟಿದ್ವಿ. ಒಂದು ಮೊಲ ಮಾತ್ರ ಹೊಡ್ಕೊಂಡು ಬರ್ತಾ ಇತ್ತು, ಅದನ್ನು ತೋಳು ನೋಡಿ ಮತ್ತಷ್ಟು ಬೆನ್ನತ್ತಿತ್ತು. ಸುಮ್ಮನೆ ನೋಡ್ಬೋದು ಅಂತ ತಿಳ್ಕೊಂಡು ಬೆನ್ನತ್ತು ಬಂದ್ವಿ. ನಾವು ಸಹ ಒಂದು ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಮೊಲ ವಾಪಸ್ ತಿರುಗಿ ನಿಂತು ತೋಳು ಹೆದರಿಸ್ತು, ತೋಳು ಓಡಿ ಹೋಯ್ತು. ಇದು ಆಶ್ಚರ್ಯ ಅನಿಸ್ಲಿಕ್ಕೆ ಅಂತಂದು ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರ, ನೋಡ್ರಿ, ನೀವು ರಾಜ್ಯ ಕಟ್ಟಬೇಕಂತಿರಲ್ಲ, ಆ ರಾಜ್ಯ ಆ ಜಾಗದಲ್ಲಿ ಕಟ್ಟ್ರಿ, ನಿಮ್ಮ ಅರಮನೆ ಅಲ್ಲಿ ಕಟ್ಟ್ರಿ. ಸರಿ ಬುದ್ಧಿ, ಅರಮನೆ ಕಟ್ತೀವಿ, ರಾಜ್ಯ ಕಟ್ತೀವಿ, ಅರಮನೆ ಕಟ್ಟ್ರಿ, ನಾವಲ್ಲಿ ರಾಜ್ಯಭಾರ ಮಾಡೋರಲ್ಲ, ದೇಶ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು, ಸನಾತನ ಧರ್ಮ ಉಳಿಸ್ಬೇಕು ಅಂತ ಉದ್ದೇಶದಿಂದ ಕಟ್ಟಿಸದೆ ಹೊರತು ನಾವು ರಾಜ್ಯರಾಗಿ ಬಂಗಾರ ಹಾಕೊಂಡು ಬೆಳೆಯಬೇಕು ಅಂತ ಉದ್ದೇಶ ಇಲ್ಲ. ಆದ್ರೆ ನಮ್ಮಲ್ಲಿ ಸಂಪತ್ತೂ ಇಲ್ಲ, ಸೈನಿಕರಿಲ್ಲ, ಭೂಮಿ ಇಲ್ಲ, ಶಸ್ತ್ರಗಳಿಲ್ಲ, ಅನ್ನ ಇಲ್ಲ, ಭಂಡಾರ ಇಲ್ಲ, ಹೇಗೆ ಮಾಡೋದು ಅಂತ ಕೇಳಿದಾಗ ಅವ್ರು ಹೇಳ್ತಾರ, ನಾನು ಆಶೀರ್ವಾದ ಮಾಡಿದ್ರೆ ಎಲ್ಲ ತಂದು ಕೊಡ್ತೀನಿ ನಿಮ್ಗೆ, ನೀವು ಕಟ್ಟ್ರಿ. ನಿಮ್ಮ ಹೆಸರು ಏನು ಅಂತ ಕೇಳ್ತಾರ ಯಾರು? ಆ ಸತ್ಪುರುಷರು. ನಮ್ಮ ಹೆಸರು ಹಕ್ಕ ಬುಕ್ಕ ಅಂತ ಹೇಳ್ತಾರೋ ಅವರಿಬ್ರು. ಯಾರು? ಆಗಂತರು. ನನ್ನ ಹೆಸರು ಹಕ್ಕ ಮತ್ತು ಬುಕ್ಕ ಅಂತ ಅವ್ರು ಹೇಳ್ತಾರೆ. ಸರಿ, ಹಕ್ಕ ಬುಕ್ಕ ನೀವಿದ್ದೀರಿ, ನಿಮಗೆಲ್ಲ ಸಂಪತ್ತು ನಾನು ಕೊಡ್ತೀನಿ, ನೀವು ಜನರನ್ನು ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಆ ಸತ್ಪುರುಷರು. ಜನರನ್ನ ಎಷ್ಟು ಜನ ಕರ್ಕೊಂಡ್ಬರ್ಬೇಕು, ನಿಮ್ಗೆ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನರಿಗೆ ಕರ್ಕೊಂಡ್ಬರ್ರಿ, ನಿಮ್ಗೆ ಎಷ್ಟು ಸಂಪತ್ತು ಬೇಕೋ ಅಷ್ಟು ಸಂಪತ್ತು ನಾನು ಕೊಡಿಸ್ತೀನಿ. ಸರಿ, ಸಂಪತ್ತು ಏನು ಕೊಡಿಸ್ತೀರಿ? ಸಂಪತ್ತು ಯಾವುದು ಅತಿ ಹೆಚ್ಚು ಬೆಲೆ ಬಾಳ್ತೋ ಆ ಸಂಪತ್ತು ಕೊಡ್ತೀನಿ. ಅತಿ ಹೆಚ್ಚು ಬೆಲೆ ಬಾಳೋ ಸಂಪತ್ತಪ್ಪ ಅಂತಂದ್ರೆ ಮುತ್ತು, ರತ್ನ, ಬಂಗಾರ, ವಜ್ರ, ಇದೇ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು, ಅದನ್ನೇ ಕೊಡ್ತೀನಿ. ವಿಶ್ವಾಸ ಹೆಂಗೆ ಮಾಡೋದು? ನನ್ನ ಮ್ಯಾಲ ವಿಶ್ವಾಸ ಇಡ್ರಿ, ನೀವು ಎಷ್ಟು ಲಕ್ಷ ಜನ ಬೇಕಾದ್ರೆ ತಗೊಂಡ್ಬರ್ರಿ, ನಾನು
ಸಂಪತ್ತು ಕೊಡ್ತೀನಿ. ಹೇಗೆ ಕೊಡ್ತೀರಿ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳ್ತಾರೆ, ನನ್ನ ಹೆಸರು ವಿದ್ಯಾರಣ್ಯ ಅಂತ ನನ್ನ ಹೆಸರು. ನಾನು ಮೊದಲು ನಿಮ್ಮಾಗಲೇ ರಾಜ ಆಗಬೇಕು ಅಂತ ಹೇಳಿ ನಾನು ತಪಸ್ಸಿ ಕುಂತೆ. ನಾನು ಸಂಪತ್ತು ಗಳಿಸ್ಬೇಕು, ಭಾಳ ದೊಡ್ಡ ಸಂಪತ್ತು ಬರೀ ರಾಜ ಅನ್ಸ್ಕೋಬೇಕು ಅಂತ ತಪಸ್ಸಿ ಕೂತಾಗ ನನ್ನ ತಪಸ್ಸು 2-3 ವರ್ಷ ಮಾಡಿದ ಮೇಲೆ ತಾಯಿ ಭುವನೇಶ್ವರಿ ಬಂದರು. ಆ ತಾಯಿ ಬಂದು ಆಶ್ರಮ ಮಾಡಲು, ನಿಮ್ಗೆ ಏನು ಬೇಕು ವರ ಕೊಡ್ತೀನಿ ಅಂತ ಹೇಳೋದು. ಅವಾಗ ನಾನಿಂದ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಸಂಪತ್ತನ್ನು ಕೊಡು, ನಾನು ಸನಾತನ ಉಳಿಸ್ಲಿಕ್ಕೆ ನಾನು ರಾಜ್ಯ ಕಟ್ಟಬೇಕಾಗಿದೆ ಅಂತ ಹೇಳಿದಾಗ ಕೊಡ್ತೀನಿ, ನಿಮ್ಗೆ ಎಷ್ಟು ಬೇಕಷ್ಟು ಸಂಪತ್ತು ಕೊಡ್ತೀನಿ, ಆದ್ರೆ ಈಗ ಕೊಡಲ್ಲ. ಮತ್ತು ಯಾವಾಗ ಕೊಡ್ತೀನಿ? ಮುಂದಿನ ಜನ್ಮದಲ್ಲಿ ಕೊಡ್ತೀನಿ ಅಂತ ಹೇಳ್ಬೇಕು ತಾಯಿ. ಯಾವ ಜನ್ಮದಲ್ಲಿ? ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಕೊಡಂಗಿಲ್ಲ. ಈ ಜನ್ಮದಲ್ಲಿ ಕೊಡೋದಿಲ್ಲ ಅಂತಂದ್ರೆ ಬಿಡುವ ಅಂತ ಹೇಳಿ ಅವ್ರೇನು ಮಾಡ್ತಾರ, ಆ ಮನುಷ್ಯ ತಪಸ್ಸು ಕುಂತಿರ್ತಾನಲ್ಲ, ಮೊದಲು ಅವನು ಸನ್ಯಾಸಿ ಆಗಿಬಿಡ್ತಾರೆ. ಮೊದಲು ಬರೀ ಸಂಪತ್ತು ಬೇಕಂದ್ರೆ ತಪಸ್ಸಿ ಕುಂತ, ಆ ನಂತರ ದೇವಿ ಪ್ರತ್ಯಕ್ಷ ವರ ಕೊಟ್ಟು, ಏನ್ ವರಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕಾದ ಸಂಪತ್ತು ಕೊಡ್ತೀನಿ, ಈ ಜನ್ಮಕ್ಕಲ್ಲ ಮುಂದಿನ ಜನ್ಮ ಕೊಡ್ತೀನಿ ಅಂತ ಹೇಳು. ಅವಾಗ ಇವ್ರು ಸನ್ಯಾಸಿ ಆದ್ರು. ಯಾರು ಸನ್ಯಾಸಿ ಆದ್ರು ಅಂತ ಇವ್ರು ಕೇಳಿದ್ರು. ಯಾರು? ಇವ್ರಿಬ್ರು ಹಕ್ಕಬಕ್ರು. ಸನ್ಯಾಸಿ ಯಾಕೆ ಆದಪ್ಪ ಅಂತಂದ್ರ ಆ ಸಂಪತ್ತೆಲ್ಲ ಗಳಿಸಿ ನಾನು ಮದುವೆನೂ ಆಗ್ಬೇಕಂತಿದ್ದ, ರಾಜನೂ ಆಗ್ಬೇಕಂತಿದ್ದ. ಮತ್ತೆ ಸಂಪತ್ತೇ ಕುಡಿಯೋ ತಾಯಿ ಅಂತಂದ್ಬಿಟ್ಟು ಮದುವೆ ಆದ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಸನ್ಯಾಸಿ ಆದ. ಸನ್ಯಾಸಿ ಆದಾಗ ಅದಕ್ಕೆ ಬಂಗಾರ ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಹಂಗೆ ಇರಬೇಕು ಅಂತಂದ್ರೆ ಸನ್ಯಾಸಿ ಆಗ್ಬಿಡ್ತೀವಿ. ಮತ್ತೆ ಸನ್ಯಾಸಿ ಆಗಿದ್ರಿ, ನೀವು ಯಾಕೆ ಬಂದು ನಮ್ಗೆ ಸಂಪತ್ತು ಕೊಡ್ತೀರಿ? ಸನ್ಯಾಸಿ ಆದ ಬಳಿಕ ಮತ್ತೆ ಭುವನೇಶ್ವರ ತಾಯಿ ಬಂದು ತಮ್ಮ ನೀನು ಕೇಳಿದ್ರಲ್ಲಪ್ಪ ಸಂಪತ್ತು ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಈಗ ಮುಂದಿನ ಜನ ಕೊಡ್ತಾ ಅಂತಿದ್ದೆ, ಈಗ ಯಾಕೆ ಕೊಡ್ಲಿಕತ್ತೀನಿ ಅಂತ ನಾನು ಕೇಳಿದೆ. ಅವಾಗ ತಾಯಿ ಹೇಳಿದ್ರು ಏನಪ್ಪಾ ಅಂತಂದ್ರ, ನೀನ್ ಯಾವಾಗ ಸಂಸಾರ ಜೀವನ ಸ್ವೀಕಾರ ಮಾಡ್ಲಾರ್ದೆ, ನಿಮ್ ಲಗ್ನ ಆಗ್ಲಾರ್ದೆ ಸನ್ಯಾಸಿ ಯಾವಾಗ ಆದ್ಯೋ ನೀನು ಮತ್ತೊಂದು ಜನ್ಮ ಪಡೆದಂಗಾಯ್ತು. ಯಾವಾಗ ಸನ್ಯಾಸಿ ಆದ್ರೂ ಮತ್ತೊಂದು ಜನ್ಮವನ್ನ ಒಂದೇ ಜನ್ಮದಲ್ಲಿ ಮತ್ತೊಂದು ಜನ್ಮ ಪಡೆದಂಗಾಯ್ತು. ಅದಕ್ಕಾಗಿ ಸಂಪರ್ಕ ಕೊಳ್ಳಿಕ್ ಬಂದೀವಿ. ಅವಾಗ ಇವ್ರ ಹತ್ರ ವಿದ್ಯಾರ್ಥಿಗಳು, ಅವಾಗ ನಾನು ಲಗ್ನ ಆಗ್ಬೇಕಂದಿಲ್ಲ, ನಂಗೆ ಅವಾಗ ಸಂಪತ್ತು ಅವಶ್ಯಕತೆ ಇತ್ತು, ರಾಜ ಆಗ್ಬೇಕಂತ ಸಂಪತ್ತು ಅವಶ್ಯಕತೆ ಇತ್ತು, ಅವಾಗ ನೀನು ಕೊಡ್ಲಿಲ್ಲ. ಈಗ ಸನ್ಯಾಸಿ ನನ್ನ ಹತ್ರ ಆಸೆ ಇಲ್ಲ, ನನಗೆ ಯಾವಾಗ ಬೇಕಾವಾಗ ತಗೋತೀನಿ, ನಾನು ಕರ್ನಾಟಕ ಬಾ ಅಂತ ಹೇಳಿ ಕಳಿಸಿದೆ. ಏನ್ ಹೇಳ್ತಾರ ಯಾರು? ವಿದ್ಯಾರ್ಥಿ. ನನಗೆ ಯಾವಾಗ ಬೇಕಾಗುತ್ತೋ ಅವಾಗ ಕೊಡೋದಂತಿ. ನಾನಂತೂ ಸನ್ಯಾಸಿಗೆ ಈಗ ಶಂಕರಾಚಾರ್ಯ ಪೀಠದ ಅಧಿಪತಿ ಇದ್ದೀನಿ. ಶಂಕರ್ ಭಗವತ್ಪಾದವರ ಒಂದು ಪರಂಪರೆ ಉಳಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ಧರ್ಮ ಉಳಿಸೋದು ಒಂದೇ ಕೆಲಸ ನಮ್ದು, ಸಂಪತ್ತು ಬೇಕಾಗಿಲ್ಲ ನಮ್ಗೆ ಅಂತ ನಾನು ಕುಂತಿದ್ದೀನಿ. ನೀವು ಬಂದಿರಲ್ಲ, ನನ್ನ ಕೆಲಸ ಮಾಡಕ್ಕೆ ನೀವು ಯೋಗ್ಯರಿದ್ದೀರಿ, ನೀವು ರಾಜರಾಗ್ರಿ. ಮತ್ತೇನಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಸಂಪತ್ತು ಬೇಕು ನಾನು ಕೊಡ್ತೀನಿ. ಹೌದ್ರಿ, 5 ಬುದ್ಧಿ ನಾನು ಜನರ ಕರ್ಕೊಂಡ್ಬರ್ತೀನಿ. ಎಷ್ಟು ಜನ ತೊಗೊಂಡ್ಬರ್ತೀರಿ? ನೀನು 1 ಕೋಟಿ ಜನ ಬೇಕಾದ್ರೆ ತಗೊಂಬ, ನಾನು ಕೊಡ್ತೀನಿ ಸಂಪತ್ತು. ಹ್ಯಾಂಗ ತರಿಸ್ಬಿಡಿ? ಈ ಜನರನ್ನು ತಗೊಂಬಪ್ಪ, ಆ ಸಂಪತ್ತನ್ನ ಕೊಡಲಿಲ್ಲ ಅಂತ ಕೇಳೋದು. ಸರಿ ಅಂತ ಹೇಳಿ ಎಲ್ಲ ಊರಿಗೆ ಹೋದ್ರಿ. ಇವ್ರಿಗೂ ಹಕ್ಕಬೇಕು. ಎಲ್ಲ ಊರಿಗೆ ಹೋಗಿ 1 ವರ್ಷ ತಿಂಗಳು 1 ವರ್ಷ ಎಲ್ಲ ಊರಿಗೆ ಹೋಗಿ ಡಂಗರ್ ಸಾರೋರು. ನಮ್ಮ ಗುರುಗಳು ಸಿಕ್ಕಾರ ಸಂಪತ್ತು ಕೊಡ್ತಾ ಅಂದಾರ, ಮುತ್ತು ರತ್ನ ಬಂಗಾರ ಕೊಡ್ತಾ ಅಂದಾರ, ವಜ್ರ ಕೊಡ್ತಾ ಅಂದಾರ. ಅದಕ್ಕಾಗಿ ನೀವು ಎಲ್ಲರೂ ಬರ್ರಿ ಒಂದು ಜಾಗದಲ್ಲಿ. ಯಾವಾಗ ಆ ಜಾಗದ ಮುಹೂರ್ತ, ಆ ಜಾಗ ಮತ್ತು ಜಾಗದ ಮುಹೂರ್ತ ಹೇಳ್ತೀವಿ, ಇದು ಸಮಯ ಯಾವಾಗ ಸಂಪರ್ಕಿತ ಮುಹೂರ್ತ ಹೇಳ್ತೀವಿ, ಅವಾಗ ನೀವೆಲ್ಲ ಬರ್ರಿ ಅಂತ ಹೋಗಿ ಸೂಚನೆ ಕೊಟ್ಟು ಬಂದ್ರಿ. ಸೂಚನೆ ಕೊಟ್ಟು ಬಂದು ಎಷ್ಟು ಹಳ್ಳಿ, ಸುಮಾರು 1,700 ಹಳ್ಳಿ ತಿರುಗಾಡೋದು 1 ವರ್ಷದ ಕಾಲ. ಎಲ್ಲ ಜನ ಸೇರೋದು. ಸೇರಿದ ಮೇಲೆ ವಿದ್ಯಾರ್ಥಿಗಳಿಗೆ ಹೇಳಿದ್ರು, ಬುದ್ಧಿ ಈ ಕಾಡಿನಲ್ಲಿ ಈಗಾಗಲೇ ಸುಮಾರು 10-15 ಲಕ್ಷ ಜನ ಬಂದಾರ, ನೀವು ಸಂಪತ್ತು ಕೊಡ್ರಿ ಅಂತ ಹೇಳೋದು. ಸರಿ, ನಾಳೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸಂಪತ್ತು ಶುರು ಆಗ್ತದ, ನೀವು ಆಯ್ಕೋರಿ ಅಂತಂದು. ಎಷ್ಟು ಜಾಗ ಬೇಕು ಬುದ್ಧಿ? ಎಷ್ಟು ಜನ ಸಂಪತ್ತು ನೀವು ಹ್ಯಾಂಗೆ ಕೊಡ್ತೀರಿ? 7 ಮೈಲಿ ಏನಂತಾರೆ, 7 ಹರ್ದಾರ ಅಂತಿರಲ್ಲ, 7 ಹರ್ದಾರ ಎಷ್ಟು ನಂಗೆ ಜಾಗ ಗೊತ್ತಿಲ್ಲ. 7 ಹರ್ದಾರ ಎಷ್ಟಾಗ್ತದೆ? 1 ಹರ್ದಾರ ಎಷ್ಟು ನಂಗೆ ಗೊತ್ತ, ಬರೀ ಹೆಸರೇ ಕೇಳಿದ್ವಿ. 7 ಹರ್ದಾರಿಯಷ್ಟು ಜಾಗದಲ್ಲಿ ಜನ ತುಂಬಿದ್ರ ಅಷ್ಟು ಜಾಗ ಸಂಪತ್ತು ಸಿಗ್ತದೆ ಅಂತ ಹೇಳಿದ್ರು. ಯಾರು? ವಿದ್ಯಾರ್ಥಿಗಳು.
10 ಲಕ್ಷ ಜನ ಸೇರ್ತು. ಬೆಳಗಿನ ಜಾವ 3:45 ಬ್ರಾಹ್ಮಣ ಮುಹೂರ್ತ ಪ್ರಾರಂಭ ಆಗ್ತದೆ. ಆ ಸಮಯದಲ್ಲಿ ವಿದ್ಯಾರ್ಥಿಗಳು ದೇವಿ ಕುರಿತು ಪ್ರಾರ್ಥನೆ ಮಾಡಿದ್ರು. ಶುರು ಆಯ್ತು ಮಳೆ. ಯಾವಾಗ ಮಳೆಯಪ್ಪ ಅಂತಂದ್ರೆ ಮುತ್ತು ರತ್ನ ಬಂಗಾರ ಮಳೆ ಶುರು ಆಯ್ತು. 7 ತಾಸು ಹರಿತ್ರಿ. 7 ತಾಸು ಸತತವಾಗಿ ಕಲಿಸೋದಾಗ ಹೆಂಗ್ ಮಳೆ ಬರ್ತದೋ 7-10 ಜಾಗದಲ್ಲಿ ಮುತ್ತು ರತ್ನ ಬಂಗಾರಗಳು ಒಂದೇ ಸಮಯ ಮಳೆ ಸುರಿತು. ಜನ ಈ ನಮ್ಮ ಮುದುವರ ಹೇಳಿದ್ರಲ್ಲ ಹೋಗಿ ಕುದ್ದಿದ ಗುಡಿಯಲ್ಲಿ ತಂದು ಹಂಗ ಇವರೆಲ್ಲ ಕೊಡ ತುಂಬಿಕೊಂಡು ಬಟ್ಟೆ ತುಂಬಿಕೊಂಡು ಬರೀ ಒಯ್ಯೋದು ಇವ್ರಿಗೆ ಆ ಒಯ್ದಿಲ್ಲೂ ಸಮಸ್ಯೆ ಇಲ್ಲ. ಅಷ್ಟು ಸಂಪತ್ತು ಕಟ್ ರಾಜ್ಯ ಅಂತ ಅಷ್ಟು ಸಂಪತ್ತು ಹಕ್ಕಬಕ್ಕರು ರಾಜ್ಯವನ್ನು ಕಬ್ಬರು. ಹಂಪಿ ರಾಜ್ಯವನ್ನು ಹಂಪಿ ಅರಮನೆ ಕಟ್ಟರು. ಹಿಂದೂ ಹೃದಯ ಸಾಮ್ರಾಟ್ ಎನ್ನುವಂತಹ ಆ ಹೆಸರು ಮೊದಲು ಬಂತು. ವಿಚಾರ ಮಾಡ್ರಿ, 7 ತಾಸುಗಳ ಕಾಲ ಭಾರತ ದೇಶದಲ್ಲಿ ಮುತ್ತು ರಕ್ತ ಬಂಗಾರ ಮಳೆ ಎಲ್ಲಿ ಸುರದ ಸವಾಲು ಹಾಕ್ತೀನಿ. ಅದಕ್ಕೆ ಹೇಳ್ತೀನಿ, ಭಾರತ ದೇಶ ಅತ್ಯಂತ ಸಂಪತ್ತು ಭರಿತ. ಅದರಲ್ಲೂ ನನಗೆ ಹೆಮ್ಮೆ ಇದೆ. ನನ್ನ ರಾಜ್ಯ ಕರ್ನಾಟಕ ರಾಜ್ಯ ಸಂಪರ್ಕಿತ ರಾಜ್ಯ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಬಂದ ನಮ್ಮ ಕವಿ ಕುವೆಂಪು ಅವರು ವೇದಗಳ ಹೆತ್ತವಳು, ಯೋಗಿಗಳ ಪಡೆದವಳು, ಲೋಕಕ್ಕೆ ವೀರನ್ನು ಕೊಟ್ಟವಳು, ಮಾನವರಿಗೆ ಬುದ್ಧಿಯ ತಾಯಿ ಭಾರತ ಅವ್ರೆ. ಮಾನವರಿಗೆ ಬುದ್ಧಿ ಕೊಟ್ಟಕ್ಕೆ ಭಾರತ ಅವ್ರೆ. ಮನುಷ್ಯನ ಬುದ್ಧಿ ಇರಲಿಲ್ಲ, ಬುದ್ಧಿ ಕೊಟ್ಟವಳು ಭಾರತ ಅವ್ರೆ. ಅಂತಹ ನಾಡಿ ಅಂತ ಅಷ್ಟೆಲ್ಲ ಬಂಗಾರ ತಗೊಂಡು ಸಂಪತ್ತು ತಗೊಂಡು ಕಟ್ಟಿದ್ರು. ಅಷ್ಟೇ ಅಲ್ಲ, ಒಂದು ಏನು ಸಮಸ್ಯೆ ಏನಪ್ಪ ಅಂದ್ರೆ ವಿಧಿ ನಿಯಮ ಬಹಳ ಘೋರ ಇರ್ತದೆ. ಆ ವಿದ್ಯಾರ್ಥಿಗಳು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ಏನು ಹಂಪಿ ರಾಜ್ಯದನೋ ಇದು ಕೇವಲ 250 ವರ್ಷ ಮಾತನಾಡ್ತದೆ, ಮುಂದೆ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಪ್ಪ ಅಂತಂದ್ರೆ ಇದಕ್ಕೆ ದುಷ್ಟರು ಏನಪ್ಪಾ ಅಂತಂದ್ರೆ ಭೂಲೋಕದ ಕೆಳಗದ ಯಾರಪ್ಪ ಅಂತಂದ್ರೆ ಈ ಬಲಿ ಚಕ್ರವರ್ತಿ ಅಂತ ಅದನ್ನ ಹೆಸರು ಕೇಳಿದ್ರೆ ಗೊತ್ತಿಲ್ಲ. ಬಲಿ ಚಕ್ರವರ್ತಿ ಅವ ದೀಪಾಳ ಹಬ್ಕೊಂಡ್ ಬರ್ತಾನ. ಅದಕ್ಕೆ ಬಲಿ ಪಾಠ ಮಾಡ್ತೇವೆ. ದೀಪಾಳ ಹಬ್ಕೊಂಡು ಒಂದೇ ದಿವಸ ಬರ್ತಾನ ಮ್ಯಾಲ. ಅವನು ಏನಪ್ಪಾ ಅಂತಂದ್ರೆ ಈ ರಾಜ್ಯ ಬೆಳೆದಾದಂಗೆ ಮಾಡ್ತಾನೆ. ಯಾಕೆ ಮಾಡ್ತಾನಪ್ಪ ಅಂತಂದ್ರೆ ಸನಾತನ ಧರ್ಮ ಬಹಳಷ್ಟು ದಿವಸ ಉಳಿಬಾರ್ದು ಮಾಡ್ತಾನೆ. ಆದರೂ ಸಹಿತ ಈ ಧರ್ಮ ಎಂದೆಂದೂ ಸಹ ಶಾಶ್ವತವಾಗಿಯೇ ಇರ್ತದ. ಈ ಧರ್ಮದಲ್ಲಿ ಉತ್ತಮರು ಹುಟ್ಟು ಬರ್ತಾರ. ಈ ಧರ್ಮವನ್ನ ಜಗತ್ತನ್ನು ಕಾಯುವಂತ ಶಕ್ತಿ ಭಗವಂತದ. ಹಾಗಾಗಿ 250 ವರ್ಷ ಕಾಲ ನಡೀತಂಥದ್ದು ಅಷ್ಟೇ ನಡೀತು. ಹಾಗಾಗಿ ಈಗಲೂ ಸಹಿತ ಹಂಪಿಯಲ್ಲಿ ನೀವೆಲ್ಲಿ ಬೇಕಾದ್ರೂ ಸಹಿತ ಬಂಗಾರ ಮುತ್ತು ರತ್ನ ಸಿಗ್ತದೆ. ಹಾಗಾಗಿ ಸಿಕ್ಕು ನಾಳೆ ಹೋಗ್ಬಿಟ್ರೆ ಎಲ್ಲರೂ ಮಾತ್ರ ನಮ್ಮ ಮಧುಮಾರ ಹೇಳ್ದಂಗೆ ನಾಳೆಗೆ ಅಲ್ಲೇ ಗರ್ಭಿಯ ಹುಡ್ಕೊಳ್ಬರ್ತದೆ. ಹಂಗೆ ಇದು ಮಾಡ್ಕೊಂಡ್ರಿ ಅದು ಹಣೆ ಬರಬೇಕು. ಮುಖ್ಯವಾಗಿ ಅದೆಲ್ಲ ತಗೊಂಡು ನಮ್ಗೇನು ಬೇಕಾಗಿಲ್ಲ. ನಮ್ಗೇನಪ್ಪ ಅಂತಂದರೆ ನಾವು ದುಡಿದು ಏನಪ್ಪಾ ಅಂತಂದ್ರೆ ಸಂಪತ್ತೇನು ಗಳಿಸ್ತೇವೆ ಅದು ಶಾಶ್ವತ ಸಂಪತ್ತು. ದುಡಿಯುವಂಥ ಕೆಲಸಗಳೆಲ್ಲ ಮಾಡ್ರಿ ಅಂತ ಹೇಳ್ತೇನೆ. ಮತ್ತೇನಪ್ಪ ಅಂತಂದ್ರೆ ಈ ಸಿಗ್ನೆಲ್ಲ ತಿಂದಿರ್ತಾವೆಲ್ಲ ನಮ್ಮ ಮಧುಮಾರ ಹೇಳೋದಂದ್ರೆ 4 ದಿವಸ ಹಿಂದೆ ಮೀಟಿಂಗ್ ಮಾಡಿದಾಗ ಭಕ್ತರು ಸಿಪಿ ಇಲ್ಲ ಅಂತ ಹೇಳೋದು ಅಂತ ಹೀಗೆಲ್ಲ ಅನ್ಬಾರ್ದು, ಅಶುಭ ಮಾತನಾಡಬಾರ್ದು. ಗುರುಗಳು ಯಾವಾಗ ಏನು ಕೇಳಿದ್ರೆ ಇಲ್ಲ ಅಂದ್ರೂ ಆಗ್ತದೆ ಬುದ್ಧಿ ಅಂತ ನೀವು ಅಂದ್ರೆ ಹಾಗೆ ಆಗ್ತದೆ. ಇವತ್ತು ನಾವು ಗುರುಗಳಾಗಿ ಹೇಳ್ಬಾರ್ದು ಮಾತು. ನಾವು ಸಹ ಸನ್ಮಾನ್ಯ ಶ್ರೀ ಸಚಿನ್ ಕಲ್ಯಾಣ ಶೆಟ್ಟಿಯವರು ನೂತನ ಶಾಸಕರು, ದ್ವಿತೀಯ ಬಾರಿಗೆ ಶಾಸಕರಾಗಿರುವಂತಹ ಸಚಿನ್ ಕಲ್ಯಾಣ ಶೆಟ್ಟಿ ಅವರಿಗೆ ಈ